ಶ್ರೀ ಗುರುಭ್ಯೋ ನಮಃ. ಮಾಯಕಾರಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ವಾಸ್ತು ವಿಜ್ಞಾನ ಕಾರ್ಯಕ್ರಮಕ್ಕೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಸಂಚಿಕೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ, ನೀವೆಲ್ಲರೂ ಕೂಡ ಒಂದು ಕಾಮೆಂಟ್ ಬಾಕ್ಸಲ್ಲಿ ಓಂ ವಾಸ್ತುಪುರುಷಾಯ ನಮಃ ಅಂತ ಫಸ್ಟು ಒಂದು ಮೆಸೇಜನ್ನ ಹಾಕಿ ವಿಡಿಯೋವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿ. ಶೀಘ್ರವಾಗಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ನೆರವೇರಲಿ. ಅದರ ಜೊತೆಗೆ ವಿಡಿಯೋ ಮಿಸ್ ಆಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಬಟನ್ ಮತ್ತು ಹಂಗೆ ಒಂದು ಶೇರ್ ಮಾಡಿಬಿಡಿ. ಯಾಕಂದರೆ ಒಳ್ಳೆಯ ವಿಷಯಗಳನ್ನು 10 ಜನಕ್ಕೆ ತಿಳಿಸೋದ್ರಿಂದ ಕೂಡ ನಮಗೆ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನು ಪುರಾಣಗಳು ನಮಗೆ ತಿಳಿಸ್ಕೊಟ್ಟಿದೆ. ನೋಡಿ, ಈ ಸಂಚಿಕೆಯಲ್ಲಿ ನಿಮಗೆ ಒಂದು ಬೇಸಿಕ್ ಆಗಿ ಮನೆ ಹೇಗೆ ಕಟ್ಟಬೇಕು, ಯಾವೆಲ್ಲ ವಿಷಯಗಳನ್ನು ಗಮನ ಹರಿಸಬೇಕು ಅನ್ನುವಂಥ ವಿಷಯವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾನೆ. ನೋಡಿ, ಸಾಮಾನ್ಯವಾಗಿ ಇದನ್ನು ನಾವು ನಿವೇಶನ ಅಂತ ಕರಿತೀವಿ. ಈ ರೀತಿ ಒಂದು ನಿವೇಶನ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಗೃಹ ನಿರ್ಮಾಣ ಮಾಡುವಾಗ ದಿಕ್ಕುಗಳ ಪರಿಜ್ಞಾನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ. ಇದು ಅಗ್ನಿ, ಇದು ನಿರುತಿ, ಇದು ವಾಯುವ್ಯ ಮತ್ತು ಇದು ಈಶಾನ್ಯ. ಈ ಥರ ಒಂದು ನಿವೇಶನ ಇದ್ದಂಥ ಸಂದರ್ಭದಲ್ಲಿ ನೀವು ಗೃಹ ನಿರ್ಮಾಣವನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ, ನೋಡಿ, ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬೇಕು. ಖಾಲಿ ಜಾಗ ಜಾಸ್ತಿ ಇದ್ದಷ್ಟು ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್, ಯಜಮಾನನ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಕುಟುಂಬದ ಅಭಿವೃದ್ಧಿ ಆಗುವಂಥದ್ದು ಜಾಸ್ತಿ ಆಗುತ್ತೆ. ನೋಡಿ, ಎಕ್ಸಾಂಪಲ್ ನಿಮಗೆ ಈ ರೀತಿ ಕಟ್ಟಬೇಕು ಮನೆಯನ್ನು. ನೋಡಿ, ಇಲ್ಲೇನು ಮಾಡಿದ್ದೀನಿ, ದಕ್ಷಿಣದಲ್ಲಿ ಕಡಿಮೆ ಜಾಗ ಬಿಟ್ಟಿದ್ದೀನಿ, ಪಶ್ಚಿಮದಲ್ಲಿ ಕಡಿಮೆ ಜಾಗವನ್ನು ಬಿಟ್ಟಿದ್ದೀನಿ, ಪೂರ್ವದಲ್ಲಿ ಜಾಗ ಖಾಲಿ ಜಾಸ್ತಿ ಇದೆ, ಉತ್ತರದಲ್ಲಿ ಖಾಲಿ ಜಾಗ ಜಾಸ್ತಿ ಇದೆ. ಈ ರೀತಿಯಾಗಿ ನಾವು ಗೃಹ ನಿರ್ಮಾಣವನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ಇದ್ರ ಉಲ್ಟಾ ನೋಡಿ, ಎಕ್ಸಾಂಪಲ್ಲು ಇಲ್ಲಿ ಜಾಸ್ತಿ ಜಾಗವನ್ನು ಬಿಟ್ಟು ಉತ್ತರದಲ್ಲಿ ಕಡಿಮೆ ಜಾಗವನ್ನೇನಾದರೂ ಮಾಡಿಬಿಟ್ರಿ ನೀವು ಅಂತ ಇಟ್ಕೊಳ್ಳೋಣ. ಆ ಮನೆಗೆ ಹೋದ್ಮೇಲೆ 100% ಫೈನಾನ್ಷಿಯಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಅಪಘಾತಗಳು, ಅನಾರೋಗ್ಯ, ಆಕಸ್ಮಿಕವಾಗಿ ಬರುವಂಥ ಆಘಾತಗಳನ್ನು ನೀವು ಎದುರಿಸಬೇಕಾಗ್ತದೆ. ಇನ್ನು ಪೂರ್ವದಲ್ಲೇನಾದರೂ ಕಮ್ಮಿ ಜಾಗ ಮಾಡಿ ಪಶ್ಚಿಮದಲ್ಲಿ ಜಾಗ ಜಾಸ್ತಿ ಬಿಟ್ಬಿಟ್ರಿ ಅಂತ ಇಟ್ಕೊಳ್ಳೋಣ. ಮನೆಯ ಮಕ್ಕಳು, ಫಸ್ಟ್ ಮಕ್ಕಳ ಮೇಲೆ ಸಂತಾನ ಆಗಿಲ್ಲ ಅಂದರೆ ಸಂತಾನದ ದೋಷಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ. ಅಥವಾ ಸಂತಾನ ಇದ್ದರೆ ಮಕ್ಕಳಿಗೆ ಎಜುಕೇಷನ್ ಪ್ರಾಬ್ಲಮ್ಮು, ಪ್ರೋಗ್ರೆಸಿವ್ ಆಗುವಂಥದ್ದು ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ, ವಿದ್ಯಾಭ್ಯಾಸದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಈ ವಿಚಾರಗಳು ನಿಮಗೆ ಗೊತ್ತಿರಬೇಕು. ಅದಕ್ಕೆ ಯಾವಾಗಲೂ ನಾವೇನು ಮಾಡಬೇಕು ಅಂದರೆ, ದಕ್ಷಿಣ ಕಡಿಮೆ ಇರಬೇಕು, ಉತ್ತರ ಜಾಸ್ತಿ ಇರಬೇಕು. ಮತ್ತು ಈ ಇಡೀ ನಿವೇಶನದಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಆದಷ್ಟು ನೈಋತ್ಯ ಮೂಲೆಗಿರುವಂಥ ರೀತಿಯಲ್ಲಿ ನಿವೇಶನವನ್ನು ನೀವು ನಿವೇಶನದಲ್ಲಿ ಗೃಹ ನಿರ್ಮಾಣವನ್ನು ನೈಋತ್ಯಕ್ಕಿರುವಂಥ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ನೀವು ಅತ್ಯಂತ ಶುಭ ಫಲಗಳನ್ನು ಅನುಭವಿಸ್ತೀರಿ. ಈ ಸಂಚಿಕೆಯಲ್ಲಿ ನಿಮಗೆ ಅರ್ಥ ಆಗಿರುವಂಥದ್ದು, ಪೂರ್ವದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬೇಕು, ಉತ್ತರದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬೇಕು, ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ ಖಾಲಿ ಜಾಗ ಕಡಿಮೆ ಇರಬೇಕು. ಅಕಸ್ಮಾತ್ ಅಕ್ಕಪಕ್ಕ ಕಾಂಪೌಂಡು ಕಟ್ಟುವಂಥ ಸಂದರ್ಭದಲ್ಲಿ ಕೂಡ ನೋಡಿ, ದಕ್ಷಿಣ ಮತ್ತು ಪಶ್ಚಿಮದ ಕಾಂಪೌಂಡ್ ಎತ್ತರ ಇರಬಹುದು, ತೊಂದರೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಪಶ್ಚಿಮ ಮತ್ತು ದಕ್ಷಿಣದ ಕಾಂಪೌಂಡ್ಗಿಂತ ನೋಡಿ ಉತ್ತರ ಮತ್ತು ಪೂರ್ವದ ಕಾಂಪೌಂಡ್ ಎತ್ತರ ಇರಬಾರ್ದು. ಅಕಸ್ಮಾತ್ ಎತ್ತರ ಇತ್ತು ಅಂದರೆ ಆ ಮನೆಗೆ ಹೋದ್ಮೇಲೆ ನೀವು ಅಭಿವೃದ್ಧಿ ಕುಂಠಿತ ಆಗುತ್ತೆ. ಜಗಳ, ಆತಂಕ, ಕಿರಿಕಿರಿ, ಹೊಂದಾಣಿಕೆ ಆಗದಿರುವಂಥದ್ದು, ಈ ರೀತಿಯ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಒಂದು ನಿವೇಶನದಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಈ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ಗೃಹ ನಿರ್ಮಾಣವನ್ನು ಮಾಡಿ. ಈ ಸಂಚಿಕೆಯಲ್ಲಿ ಯಾವ ದಿಕ್ಕಲ್ಲಿ ಹೆಚ್ಚು ಖಾಲಿ ಜಾಗ ಇರಬೇಕು, ಯಾವ ದಿಕ್ಕಲ್ಲಿ ಖಾಲಿ ಜಾಗ ಇರಬೇಕು ಅನ್ನುವಂಥ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತಂದರೆ ಮತ್ತೊಮ್ಮೆ
ಓಂ ವಾಸ್ತು ಪುರುಷಾಯ ನಮಃ ಅಂತೇಳಿ. ಜೊತೆಗೆ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ನಂತರ ಮುಂದಿನ ವಿಷಯಗಳನ್ನು ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಗುರುಗಳೇ, ನಾವು ಒಂದು ಕಷ್ಟಪಟ್ಟು ಮನೆ ಮಾಡ್ತಾ ಇದ್ದೀವಿ ಮತ್ತು ಕಷ್ಟಪಟ್ಟು ದುಡ್ಡನ್ನೆಲ್ಲ ಕೂಡಿಟ್ಟು ಒಂದು ಚಿಕ್ಕದಾಗಿ ಮನೆ ಮಾಡ್ತಾ ಇದ್ದೀವಿ, ಅಥವಾ ಒಂದು ನಿವೇಶನವನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದು ಪ್ಲ್ಯಾನನ್ನು ತಗೊಂಡು ಬನ್ನಿ, ಅಥವಾ ನನ್ನ ನೇರವಾಗಿ ಭೇಟಿ ಮಾಡಿ ವಾಸ್ತುವಿನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೇಕು ಅಂದರೆ ಖಂಡಿತವಾಗಿಯೂ ಕೆಳಗಡೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಅದರ ಜೊತೆಗೆ ನಿಮಗೂ ಕೂಡ ವಾಸ್ತು ವಿಜ್ಞಾನವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದರೆ, ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಕೂಡ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.